ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿ ತಂದಿದ್ದೀನಿ. ಹೊಸದಾಗಿ ತುಂಬಾ ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ. ಇದು ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು ಅಕ್ಕಿನೂ ಆಲೂಗಡ್ಡೆ ಇದ್ದರೆ ಸಾಕು, ಒಂದು ಸೂಪರ್ ಆಗಿರುವಂಥ ಒಂದು ಕ್ರಿಸ್ಪಿಯಾಗಿರುವಂಥ ರೆಸಿಪಿ ಮಾಡ್ಬೋದು. ಖಂಡಿತ ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಯಾವುದೇ ರೀತಿ ಮಿಸ್ಟೇಕ್ ಇಲ್ದಿರ ಮಾಡ್ಬೋದು. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಈ ರೆಸಿಪಿಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಈ ಥರ ಕಪ್ಪಲ್ಲಿ 1 ಕಪ್ ಆಗೋಷ್ಟು ನಾನು ರೇಷನ್ ಅಕ್ಕಿ ಅಂದರೆ ಸೊಸೈಟಿ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು 2 ಅವರ್ ನೆನೆಯಕ್ಕೆ ಇಟ್ಟಿದ್ದೀನಿ. ಅದೇ ಟೈಮ್ಗೆ ನಾನು ಒಂದು 2 ಆಲೂಗಡ್ಡೆನ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಆಲೂಗಡ್ಡೆ ಒಂದು 10 ನಿಮಿಷಕ್ಕೆ ಬೆಂದ್ಕೊಳ್ಳುತ್ತೆ. ಇದನ್ನು ಬೆಂದಿರೋಂಥ ಆಲೂಗಡ್ಡೆ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಈಗ ನೋಡಿ, ಆಲೂಗಡ್ಡೆನ ತುರಿದಿಟ್ಕೋಬೇಕು, ಅಕ್ಕಿನ ಮಿಕ್ಸಿನಲ್ಲಿ ರುಬ್ಕೋಬೇಕು. ಇವಾಗ ಅಕ್ಕಿ ರುಬ್ಕೊಬರೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿನ ಯಾವ ರೀತಿ ರುಬ್ಬಬೇಕಂದ್ರೆ ತರ್ತರಿಯಾಗಿ ರುಬ್ಬಕ್ಕೆ ಹೋಗಬಾರ್ದು, ಆದಷ್ಟು ನುಣ್ಣಿಗೆ ಕ್ರೀಮಿಯಾಗಿ ರುಬ್ಕೊಳ್ಳಿ. ಮತ್ತು ನೀರು ಕೂಡ ಜಾಸ್ತಿ ಹಾಕಬಾರ್ದು. ಸೊ ನೀರು ಜಾಸ್ತಿ ಹಾಕ್ದಿರ ಕ್ರೀಮಿಯಾಗಿ ಆದಷ್ಟು ರುಬ್ಕೊಳ್ಳಿ. ಸೊ ಇವಾಗ ಆಲೂಗಡ್ಡೆನೂ ತುರಿದಿದ್ದಾಯಿತು, ಅಕ್ಕಿ ಹಿಟ್ಟು ರುಬ್ಬಿದ್ದಾಯಿತು. ಇವಾಗ ಹಾಕ್ಕೊತಾ ಇದ್ದೀನಿ. ಬೈ ಚಾನ್ಸ್ ನಿಮ್ಮ ಹತ್ರ ಇವಾಗ ಟೈಮ್ ಇಲ್ಲ, ಮನೆಯಲ್ಲಿ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟಿದ್ದಂದರೆ ಅದು ಕೂಡ ಹಾಕಿ ಮಾಡ್ಕೊಬೋದು. ಅದು ಇಲ್ದಿರೋ ಟೈಮಲ್ಲಿ ಈ ಥರನೂ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ಒಂದು ಸ್ನ್ಯಾಕ್ಸ್ ಮಾಡ್ತೀರಂದರೆ ಮುಂಚೆನೇ ಒಂದು ಗಂಟೆ 1.5 ಅವರ್ ಆದ್ರೂ ನೀವು ಅಕ್ಕಿ ನೆಂದಿರಬೇಕು. ಮಿನಿಮಮ್ ಆದರೂ 1.5 ಅವರ್ ಆದರೂ ಅಕ್ಕಿ ನೆಂದಿರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಕಲರ್ಗೂ ಮತ್ತು ಅಲ್ಲಲ್ಲಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಬೋಂಡದಲ್ಲಿ. ಈಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಕರಿಬೇವಿನ ಸೊಪ್ಪು ಕಟ್ ಮಾಡಿರೋದು ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು, ಬೇಕಂದ್ರೆ ಇದಕ್ಕೆ ನೀವು ಈರುಳ್ಳಿ ಸಹನೂ ಹಾಕ್ಕೊಬೋದು. 1 ಚಿಟಿಕೆ ಸೋಡಾ ಹಾಕ್ಕೊತಾ ಇದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ಶುಂಠಿ ಇದ್ದರೆ ನೀವು ಬೆಳ್ಳುಳ್ಳಿ ಇರುತ್ತಲ್ಲ ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಬೋದು. ಇದನ್ನು ಯಾವ ರೀತಿ ಕಲಿಸ್ಕೊಬೇಕಂದ್ರೆ ಪೂರ್ತಿ ಗಟ್ಟಿಯಾಗೂ ಅಲ್ಲ, ಪೂರ್ತಿ ತೆಲ್ಲಗೂ ಅಲ್ಲ, ಮೀಡಿಯಮಾಗಿ ಕಲಿಸ್ಕೋಬೇಕು. ಈಗ ಮೈಸೂರು ಬೋಂಡ, ಮೈಸೂರು ಬಜ್ಜಿ ಅಂತಿರಲ್ಲ, ಆ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕು. ಇದಕ್ಕೆ ನೀರು ಯಾವ ರೀತಿ ಹಾಕ್ತೀರಂದರೆ ಮಿಕ್ಸಿ ಜಾರಲ್ಲಿ ರುಬ್ಬಿರ್ತೀರಲ್ಲ, ಅದರಲ್ಲಿ ಉಳ್ಕೊಂಡಿರುತ್ತಲ್ಲ ಅಕ್ಕಿ ಹಿಟ್ಟು, ಸೊ ಅದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದನ್ನು ಹಾಕಿ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಸಾಫ್ಟ್ ಆಗಿರಬೇಕು, ಯಾವುದೇ ರೀತಿ ಗಟ್ಟಿಯಾಗೋ ಮತ್ತು ತೆಲ್ಲಗೂ ಮಾಡೋಕ್ಕೆ ಹೋಗಬೇಡಿ. ಈ ಥರ ಎಣ್ಣೆನಲ್ಲಿ ಹಾಕೋವಾಗ ಅದಾಗೆ ಬೀಳಬೇಕು. ಈಗ ನೋಡಿ, ಎಣ್ಣೆ ಚೆನ್ನಾಗಿ ಕಾಯಕ್ಕೆ ಇಟ್ಕೊಂಡಿದೆ. ಇವಾಗ ಇದನ್ನು ನಾನು ತಕ್ಷಣವೇ ಮಾಡ್ತಾಯಿದ್ದೀನಿ. ನಿಮಗೆ ಟೈಮ್ ಇದ್ದರೆ ಬೇಕಂದರೆ ಇದನ್ನು ಒಂದು 10-15 ನಿಮಿಷ ಕೂಡ ನೆನೆಯಕ್ಕೆ ಬಿಡ್ಬೋದು. ಈಗ ತಕ್ಷಣ ಕೂಡ ಮಾಡ್ಕೊಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇದನ್ನು ಎಣ್ಣೆನಲ್ಲಿ ಹಾಕೋವಾಗ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ, ಯಾಕಂದರೆ ಅದು ಉಬ್ಬುತ್ತೆ ಎಣ್ಣೆಯಲ್ಲಿ, ಸ್ವಲ್ಪ ಸೈಜು ದೊಡ್ಡದಾಗುತ್ತೆ. ಇದನ್ನು ನೀವು ಅಕ್ಕಿ ಹಿಟ್ಟಲ್ಲಿ ಮಾಡ್ಬೋದು ಅಂತ ಕೇಳಿದ್ರೆ, ಅಕ್ಕಿ ಹಿಟ್ಟಲ್ಲಿ ಇದು ಮಾಡಿದ್ರೆ ನಿಮಗೆ ಟೇಸ್ಟ್ ಬರೋಲ್ಲ ಮತ್ತು ಪೂರ್ತಿ ಗಟ್ಟಿ ಬರುತ್ತೆ, ತಿನ್ನೋದಕ್ಕೂ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರನೇ ಅಕ್ಕಿ ನೆಂದಿರೋ ಅಕ್ಕಿ ರುಬ್ಬಿ ಮಾಡೋದ್ರಿಂದಲೇ ನಿಮ್ಗೆ ಒರಿಜಿನಲ್ ಟೇಸ್ಟ್ ಸಿಗೋದು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 5 ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪೂರ್ತಿ ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಆಗಿ ಬರಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಮಾಡಿದ್ರೆ ಒಳಗಡೆ ಹಿಟ್ಟು ಅನ್ನೋದು ಬೆಂದಿರೋದಿಲ್ಲ, ಮೆತ್ತಗಿರುತ್ತೆ, ಮೇಲೆ ಮಾತ್ರ ಕ್ರಂಚಿಯಾಗಿ ಬಂದಿರುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷವರೆಗೂ ಈ ಥರ ಚೆನ್ನಾಗಿ ಕ್ರಿಸ್ಪಿಯಾಗಿ ನಿಮಗೆ ಸೌಂಡ್ ಬರಬೇಕು, ಆ ಥರ ಬೇಯಿಸ್ಕೊಳ್ಳಿ. ಆವಾಗ ಕರೆಕ್ಟಾಗಿರುತ್ತೆ. ನಾನು ಉಳಿದಿರೋದು ಕೂಡ ಇದೇ ಥರ ಮಾಡ್ಕೊತೀನಿ. ಇದು ತಿನ್ನೋದಕ್ಕೆ ಯಾವುದೇ ರೀತಿ ನಿಮಗೆ ಸೈಡ್ ಡಿಶ್ ಆಗಿ ಟೊಮೊಟೊ ಸಾಸು, ಗ್ರೀನ್ ಚಟ್ನಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಆದರೆ ಹಾಗೆ ಕೂಡ ನೀವು ಟೀ ಕಾಫಿ ಜೊತೆಗೆ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಹೊಸ ರೆಸಿಪಿ, ನೀವು ಯಾವತ್ತೂ ಟ್ರೈ ಮಾಡಿರಲ್ಲ, ಖಂಡಿತ ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಆಲೂಗಡ್ಡೆನೂ ಅಕ್ಕಿ. ಸೊ ನಾನು ಹೇಳ್ದಂಗೆ ನಿಮಗೆ ಅಕ್ಕಿ ನೆನೆಸೋಕ್ಕೆ ಟೈಮ್ ಇಲ್ಲ ಅಂದರೆ ಮನೇಲಿ ಇದ್ದರೆ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟಲ್ಲಿ ಕೂಡ ಮಾಡ್ಕೊಬೋದು. ಯಾಕಂದರೆ ಅದರಲ್ಲಿ ನಾವು ಅವಲಕ್ಕಿ, ಉದ್ದಿನಬೇಳೆ ಎಲ್ಲ ಹಾಕಿರ್ತೀರಿ, ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಆದರೆ ಈ ಥರ ಅಕ್ಕಿ ಕೂಡ ಹಾಕಿ ಮಾಡ್ಬೋದು. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಗುತ್ತೆ. ನಿಮಗೆ ಇಷ್ಟ ಆಯ್ತು ಅಂದರೆ ನೀವು ಕೂಡ ಮನೇಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ಇಷ್ಟ ಆಯ್ತದೆ ಗೊತ್ತಲ್ಲ, ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.